ಮುಂದಿನ ಬಾರಿ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಅಂತೇಳಿ ರಮೇಶ್ ಜಿಗಜಿಣಗಿ ಅವರು ಹೇಳಿದ್ದಾರೆ. ಬನ್ನಿ ಅವರನ್ನು ಕೇಳೋಣ. ಸರ್, ಯಾಕೆ ನೀವು ಸ್ಪರ್ಧೆ ನೋಡಿಯಪ್ಪ, ನಾನು ರಾಮಕೃಷ್ಣ ಹೆಗಡೆ ಮತ್ತು ಪಟೇಲ್ ಶಿಷ್ಯ. ಅವ್ರು ಯಾವ ರೀತಿ ತತ್ವ ಆಧಾರದ ಮೇಲೆ ರಾಜಕಾರಣ ಮಾಡೋದು ನನ್ನ ಕೈಲಿ ಆದ ಮಟ್ಟಿಗೆ ನಾನು ಮಾಡಿಕೊಂಡು ಗೌರವದಿಂದ ಜೀವನ ಮಾಡಿಕೊಂಡು ಬಂದೀನಿ ಇಲ್ಲಿ ತನ. ಆದರೆ ಜನರ ಕಡೆಯಿಂದ ಬೇಸರ ಮಾಡಿಕೊಂಡು ಅವ್ರ ಕಡೆಯಿಂದ ಸೋಲಿಸಿಕೊಂಡು ವಿರುದ್ಧ ಓಟ್ ಹಾಕೊಂಡು ಹೋಗೋದಕ್ಕಿಂತ ಮನೆಗೆ ಗೌರವದಿಂದ ರಿಟೈರ್ ಆಗಿ ಮನೆಯಾಗಿರ್ಬೇಕು ಅನ್ನೋದು ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ. ಅದಕ್ಕಾಗಿ ಹೇಳಿದ್ದೀರಪ್ಪ. ಪಕ್ಷದಲ್ಲಿ ಏನಾದ್ರು ಭಿನ್ನಮತ ಇದೆಯಾ ಅಥವಾ ರಾಮ ಪಕ್ಷ ನನಗೆ ಪ್ರೀತಿ ಮಾಡಷ್ಟು ಪಕ್ಷ ಇನ್ಯಾರಿಗೂ ಮಾಡ್ತಾರಿಲ್ಲ ಗೊತ್ತಿಲ್ಲ. ಎಲ್ಲ ಇಡೀ ದೇಶದಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳನ್ನ ಹಿಡ್ಕೊಂಡು ರಾಜ್ಯದ ಮುಖ್ಯಮಂತ್ರಿ ಹಿಡ್ಕೊಂಡು ರಾಜ್ಯದ ಅಧ್ಯಕ್ಷರು ಎಲ್ಲರೂ ನನ್ನ ಮೇಲೆ ಒಬ್ಬ ದಲಿತ ನಾಯಕ ಅಥವಾ ಕಾರ್ಯಕರ್ತ ಅಂತಕ್ಕಂಥದ್ದು ತುಂಬಾ ಪ್ರೀತಿ ಇಟ್ಕೊಂಡಾರೆ ಎಲ್ಲರೂ. ಈಗ ಕೇಂದ್ರದ ಸಚಿವರಿದ್ರಿ ಲಾಸ್ಟ್ ಟೈಮ್, ಈ ಸಲ ಕೊಡ್ಲಿಲ್ಲ ಅಂತ ಏನಾದ್ರು ಅಸಮಾಧಾನ ಈ ತರ ರಾಮ ಅಂತ ಮಂತ್ರಿಗೆ ಬಹಳ ನೋಡಿನ್ರಿ ನನ್ನ ಜೀವನದಲ್ಲಿ. ನನಗೇನು ಅಸಮಾಧಾನ ಇಲ್ಲ. ಮಂತ್ರಿ ಇದ್ರು ಅಷ್ಟೇ, ಹೋದ್ರು ಅಷ್ಟೇ. ಅದ್ರ ಬಗ್ಗೆ ನನ್ನ ತಲೆ ಯಾವತ್ತೂ ಕೂಡ ಮಂತ್ರಿಗೆ ಬಗ್ಗೆ ನನ್ನ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಗೆಲ್ಲಿಸ್ಕೊಂಡಿಲ್ಲ. ಯಾಕೆ ಈ ತರ ನಿರ್ಧಾರ ಬಂದ್ರಿ ಅಂತ? ನಾ ಇನ್ನ ನಿರ್ಧಾರಕ್ಕೆ ಬಂದಿಲ್ಲ, ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳಿದೆ ಅಷ್ಟೇ. ಥ್ಯಾಂಕ್ ಯು ಸರ್. ರಮೇಶ್ ಜಿಗಜಿಣಗಿ ಅವರು ಹೇಳೋ ಮಾತು, ಈಗ ಮುಂದಿನ ಲೋಕಸಭೆ ಚುನಾವಣೆ ಸ್ಪರ್ಧಿಸಿರೋದು ಯೋಚನೆ ಮಾಡ್ತಾ ಇದ್ದೀನಿ, ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಮಹೇಶ್ ಶೆಟ್ಗಾರ್, ನ್ಯೂಸ್ 18 ಕನ್ನಡ, ವಿಜಯಪುರ.